ನಿಮಗೆ ಮಾಧ್ಯಮ ಮಿತ್ರದವರಿಗೆ ಇಷ್ಟು ರಾತ್ರಿ ನಾ ತೊಂದರೆ ಕೊಡ್ತಾ ಇದ್ದೀನಿ. ಬಟ್ ನಿಮಗೆ ಒಂದು ತುಂಬ ಹೃದಯದಿಂದ ಧನ್ಯವಾದ. ಒಂದು ಹೆಣ್ಮಕ್ಳಿಗೋಸ್ಕರ ನೀವು ಇಡೀ ಈ ರಾತ್ರಿ ಬಂದು ನಮಗೆ ಸಹಕಾರ ಮಾಡ್ತಾ ಇದ್ದೀರಾ. ನಮ್ಮ ಎಲ್ಲ ಹೆಣ್ಮಕ್ಳ ಕಡೆದಿಂದ ಒಂದು ಜೋರಾಗಿ ತಪ್ಪಾಳಿ ಮೊದಲು ಮೀಡಿಯಾದವ್ರಿಗೆ. ಯಾಕಂದರೆ ನಾವು ಇವತ್ತು ಏನಾಗೈತೆ ಅಂದರೆ ನಾವೆಲ್ಲ ನೋಡಿದಿರಿ, ತಮ್ಮ ಮಾಧ್ಯಮ ಮುಖಾಂತರ ಸುದ್ದಿ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಹಿಳೆಯರ ರಕ್ಷಣೆಗೋಸ್ಕರ ಒಂದು ಆರಿಸಿ ಬಂದಿದ್ದು ಮತ್ತು ಮಹಿಳೆ ರಕ್ಷಣೆಗೋಸ್ಕರ ಒಂದು ಮಿನಿಸ್ಟರನ್ನು ಅವ್ರಿಗೆ ಕೊಟ್ಟಿರೋದು ಒಂದು ಹೆಣ್ಮಗಳ. ಇವತ್ತ ಸಂಜಯ್ ಪಾಟೀಲ್ ಅವರೇ, ನಾನು ನಿಮ್ಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ನಿಮಗೆ ನಾಚಿಕೆ ಮರ್ಯಾದೆ ಮಾನ, ನೀವು ನಿಜವಾಗ್ಲೂ ಗಂಡಸಿದ್ರೆ, ನಿಮಗೆ ಧೈರ್ಯ ತಾಕತ್ತಿದ್ರೆ ಮಗನೇ ಹೊರಗೆ ಬಾ. ನೀ ಏನು ಸ್ಟೇಜ್ ಮೇಲೆ ಮಾತಾಡಿದಿಲ್ಲ, ಅಲ್ಲಿ ಸ್ಟೇಜ್ ಮೇಲೆ ಮಾತಾಡೋದನ್ನ ಬೇರೆ, ಇಲ್ಲಿ ಹೆಣ್ಮಕ್ಳ ಮುಂದೆ ಬಂದು ಮಾತಾಡೋದು ಹುಚ್ಚು ಹೋಗ್ಕೋತೀನಿ. ನಿನ್ನ ಹೆಣ್ಮಕ್ಳ ಕ್ವಶನ್ ಕೇಳಕ್ಕೆ ಬಂದಾರ, ನೀನು ಹೊಡಕ್ಕೆ ಹೋಗಿದ್ದಿ ಮಗನೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಎಟ್ಟ ಕುಡಿತಾಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಟ್ಟ ನಿದ್ದೆ ಹಾಳಾಗ್ತೈತಿ, ಮತ್ತು ಐ ಲವ್ ಯು ಅಂತ ನೀ 8 ಮಂದಿಗೆ ಐ ಲವ್ ಯು ಹೇಳಿಯೋ ಮಗನೇ. ನೀನು ಹಗರ್ನಗಳು ತೆಗಿಯೋನು, ಹೊರಗೆ ತೆಗಿಯೋನು ನಿನ್ನ ಹಗರ. ನಿನಗೆ ಅವಾಗ ಮುಚ್ಕೆ ಹಾಕಿದಾಗ ವಾರ್ನಿಂಗ್ ಮಾಡಿದ್ದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ನೀ ಮಾತಾಡಿದ್ರೆ ಪ್ರತಿಯೊಂದು ಚೆನ್ನಮ್ಮ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಷ್ಟೇ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗಿರುವ ಚೆನ್ನಮ್ಮಗಳು ನಿನಗೆ ಬಂದ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ದೀವಿ. ಇವತ್ತೇನು ನೀ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಮಾನ ಮಾಡಿದ್ಯಾ? ನಿಮ್ಮ ಮನ್ಯಾಗ ಹೆಣ್ಮಕ್ಳಿಲ್ಲ, ಮರ್ತಿದೀಯ? 9 ತಿಂಗಳ ಒಂದು ತಾಯಿ ಗರ್ಭದಿಂದ, ಒಂದು ತಾಯಿ ಹೊಟ್ಟೆಯಲ್ಲಿ ಇದ್ದ ಹುಟ್ಟಿ ಬಂದಿದ್ದಿ, ಮರ್ತಿದೀಯ? ಏನು ಗಂಡಸನ ಹೊಟ್ಟೆಲಿ ಹುಟ್ಟಿಯವನ ಮಗನೇ? ಪದೇ ಪದೇ ಹೇಳ್ತಿ ಹೆಣ್ಮಕ್ಳ ಬಗ್ಗೆ. ನಾಚಿಕೆ ಮರ್ಯಾದೆ ಇಲ್ಲ, ಮನ್ಯಾಗ ಹೆಂಡತಿ ಅದಾಳಿಲ್ಲ, ಮರ್ತಿದೀಯ? ಹೆಂಡತಿ ಹೇಳಂಗಿಲ್ಲ ನಿನಗೆ ಬುದ್ಧಿ? ಯಾವುದು ಹೆಣ್ಮಗಳಿಗೆ ಅವಮಾನ ಮಾಡಿದ್ರೆ ನನಗೆ ಅವಮಾನ ಮಾಡ್ದಂಗೆ ಹೆಂಡತಿ ಹೇಳಂಗಿಲ್ಲ? ಮಗಳದಾಳಿಲ್ಲ ನಿನಗೆ? ಅಪ್ಪ ನನಗೆ ಅವಮಾನ ಮಾಡಿದ, ನೀ ಅವಮಾನ ಇನ್ನೂ ಒಂದು ಹೆಣ್ಮಕ್ಳಿಗೆ ಮಾಡಿದ್ರೆ ಆ ಮಾತುಗಳು ನನಗೆ ಬರ್ತಾವಂತ ಹೇಳಿ ನಿನ್ನ ಹೆಣ್ಮಗಳು ನಿನಗೆ ಬುದ್ಧಿ ಹೇಳಂಗಿಲ್ಲ ಮಗನೇ. ರಾಜಕೀಯ ಬಗ್ಗೆ ಮಾತಾಡೋ, ನೀ ಅಭಿವೃದ್ಧಿ ಮಾಡಿಲ್ಲ ಅಂತ ನಿನಗೆ ಗ್ರಾಮೀಣದಾಗ ಒದ್ದು ಹೊರಗೆ ಹಾಕ್ಯಾರ ನಿನಗೆ. ಅದು ನೋಡ, ಅದಕ್ಕೆ ನಿನಗೆ ಹೇಳೀನಿ, ನೀ ಯಾರ್ಯಾರು ಏನೇನು ಮಾಡ್ತಾನಂತ ನೋಡ್ಕೋತ ಹೋಗ್ತಿ ಅಂತ ಹೇಳಿ ಮಗನೇ ನಿನಗೆ ವೋಟರ್ಸ್ ಹೊರಗೆ ಹಾಕ್ಯಾರ. ನಿನಗೆ ಧೈರ್ಯ ತಾಕತ್ ಇದ್ರೆ ನೀ ನಿಜವಾಗ್ಲೂ ಗಂಡಸ. ಹೌದು, ನಾ BJPದಾಗ ಹೆಸರು ಗಳಿಸಕ್ಕೆ ಬಂದನಂದ್ರೆ ನೀ ಇದಕ್ಕೆ ಕ್ಷಮೆಪಣೆ ಕೇಳಿ ನಮ್ಮ ಮೇಡಮ್ ಏನು ಮಾಡಿ ನೀ ತೋರಿಸ್ಕೊಡ್ಬೇಕು. ಇಲ್ಲಾಂದ್ರೆ ನಾ ಮರ್ದ BJPದಾಗ ಇರಾಕ್ ನೀ ಲಾಯಕ್ಕಿಲ್ಲ. ಈಗ ಸಂಜಯ್ ಪಾಟೀಲ್ ಬಂದ ಇಲ್ಲಿ ಕ್ಷಮೆಪಣೆ ಕೇಳಬೇಕು. ಹೌದು, ನಾವು ಕಂಟಿನ್ಯೂ ರಾತ್ರಿ ಎಲ್ಲ ಇಲ್ಲೇ ಕೊಂಡ್ರು ಅವರು. ಯಾಕೆ ಮರ್ತಿದ್ರ? ನಾ ದಿಲ್ಲೇ ಆಗದನ ಅಂತ ಹೇಳಿದ. ಮುಚ್ಕೊಂಡ ಗಾಬ್ರಿ ಮುಚ್ಕೊಂಡ ಒಂದ್ ಅರ್ಧ ತಾಸು ಒಳಗ ಬಂದು ಅವಾಗ ಪ್ರಶ್ನೆಗೆ ಉತ್ತರ ಹೇಳತ್ತನ್ರಿ. ಇವ್ ನಾ ದಿಲ್ಲೇ ಆಗದನಂತ ನಿಮ್ಗೆ ಎಲ್ಲಾರಿಗೂ ಹೇಳಿದ್ರು. ಒಂದು ತಾಸಿನಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕ ನಾ ಹಿಂಗ ಅಂದಿಲ್ಲ. ನಾವ್ ಇಲ್ಲಿ ಕ್ಷಮೆಪಣೆ ಕೇಳಮಟ ನಾವ್ ಇಲ್ಲೇ ಕೊಡ್ತೀವಿ. ಅವನ ಮೇಲೆ FIR ಆಗ್ಬೇಕು. ನಾವ ಹಿಂಗ ಹೋಗಂಗಿಲ್ಲ, ಪ್ರತಿ ಸಲ ಹಿಂಗ ಆಗ್ತೈತಿ. ಈಗ ಅವ್ರು ಬಂದ ನಮ್ಮ ಮೇಡಮ್ ಎಲ್ಲಿ ಎಷ್ಟು ಡ್ರಿಂಕ್ ಕುಡಿಸ್ತಾರ ಅವ್ರು ತೋರಿಸ್ಕೊಡ್ಬೇಕು. ಇಲ್ಲಾಂದ್ರೆ ಹೋಗಂಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.